ಇವತ್ತು ನಮ್ಮ ಹತ್ರ ಇದೆ ಲಾಂಗ್ ಅವೈಟೆಡ್ ಸೂಪರ್ ಹೈಪ್ OnePlus 15. OnePlus 13 ಲಾಂಚ್ ಆಗಿ ಆಲ್ಮೋಸ್ಟ್ 1 ಇಯರ್ ಆಯ್ತು. ಅದಾದ್ಮೇಲೆ ಎಲ್ಲರೂ ಕೇಳ್ತಿದ್ರು ನೆಕ್ಸ್ಟ್ OnePlus ಫ್ಲಾಗ್ಶಿಪ್ ಯಾವ ಲೆವೆಲ್ ಅಲ್ಲಿ ಇರಬಹುದು ಅಂತ. ಈಗ ಈ OnePlus 15 ಲಿಟ್ರಲಿ ನೆಕ್ಸ್ಟ್ ಜೆನ್ ಟೆಕ್ನಾಲಜಿ ಜೊತೆಗೆ ಬಂದಿದೆ. ಅಂದ್ರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಚಿಪ್ಸೆಟ್ ಸಿಗುತ್ತೆ, 165 Hz LTPO ಡಿಸ್ಪ್ಲೇ ಇದೆ, ಟ್ರಿಪಲ್ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಸೆಟಪ್ ಸಿಗುತ್ತೆ, ಹಾಗೆ ಮ್ಯಾಸಿವ್ 7300 mAh ಬ್ಯಾಟರಿ ಸಿಗುತ್ತೆ, ಜೊತೆಗೆ 120 ವ್ಯಾಟ್ ಚಾರ್ಜಿಂಗು ಕೂಡ ಇದು ಸಪೋರ್ಟ್ ಮಾಡುತ್ತೆ. ಇದು ಒಂದು ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ ಆಗಿದೆ. ಈ ವಿಡಿಯೋಲಿ ನಾನು ಈ ಫೋನ್ ನ ಕಂಪ್ಲೀಟ್ ಬ್ರೇಕ್ ಡೌನ್ ಕೊಡ್ತಾ ಇದ್ದೀನಿ. ಅನ್ಬಾಕ್ಸಿಂಗ್, ಡಿಸೈನ್, ಡಿಸ್ಪ್ಲೇ, ಪರ್ಫಾರ್ಮೆನ್ಸ್, ಕ್ಯಾಮೆರಾ, ಬ್ಯಾಟರಿ, ಸಾಫ್ಟ್ವೇರ್, ಫೈನಲ್ ಒಪಿನಿಯನ್ ಎಲ್ಲನೂ ಕವರ್ ಮಾಡ್ತೀನಿ. ಅದಕ್ಕೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆವಾಗಲೇ ನಿಮ್ಗೆ ಈ OnePlus 15 ವರ್ತ್ ಇದೆಯಾ ಇಲ್ವಾ, ನೀವು ತಗೋಬಹುದಾ ಬೇಡ್ವಾ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮೊದಲನೇದಾಗಿ ಇದರ ಅನ್ಬಾಕ್ಸಿಂಗ್ ಬಗ್ಗೆ ಮಾತಾಡೋದಾದ್ರೆ, ಬಾಕ್ಸ್ ನೋಡಿ ಈ ತರ ಇರುತ್ತೆ. ಟಿಪಿಕಲ್ OnePlus ರೆಡ್ ಕಲರ್ ಅಲ್ಲಿ ಇದೆ. ಇದರಲ್ಲಿ ನಿಮಗೆ OnePlus 15 ಸ್ಮಾರ್ಟ್ ಫೋನ್ ಸಿಗುತ್ತೆ, 120 ವ್ಯಾಟ್ ಸೂಪರ್ ವೋಕ್ ಚಾರ್ಜರ್ ಸಿಗುತ್ತೆ, ರೆಡ್ ಕಲರ್ ಟೈಪ್ ಸಿ ಕೇಬಲ್ ಸಿಗುತ್ತೆ, ಒಂದು ಸಿಲಿಕಾನ್ ಬ್ಯಾಕ್ ಕವರ್ ಇದೆ, ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ, ಹಾಗೆ ಡಾಕ್ಯುಮೆಂಟೇಶನ್ ಸಿಗುತ್ತೆ. ಈ ಫೋನ್ ಬಾಕ್ಸ್ ಅಲ್ಲಿ ನಿಮಗೆ ಎಲ್ಲಾನು ಸಿಗುತ್ತೆ. ನೆಕ್ಸ್ಟ್ ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಕೈಯಲ್ಲಿ ಹೋಲ್ಡ್ ಮಾಡಿದಾಗ ಪ್ರೀಮಿಯಂ ಫ್ಲಾಗ್ಶಿಪ್ ಫೀಲ್ ಬರುತ್ತೆ. ಇದರ ಬ್ಯಾಕ್ ಪ್ಯಾನಲ್ ಅಲ್ಲಿ ಹೊಸ ಕ್ರಿಸ್ಟಲ್ ಶೀಲ್ಡ್ ಗ್ಲಾಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಇದು ಪ್ರೀಮಿಯಂ ಲುಕ್ಸ್ ಜೊತೆಗೆ ಸ್ಟ್ರಾಂಗರ್ ಹಾಗೆ ಸ್ಕ್ರಾಚ್ ರೆಸಿಸ್ಟೆಂಟ್ ಆಗಿದೆ. ಇದರ ಫ್ರಂಟ್ ಅಲ್ಲಿ ಕೂಡ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಇದೆ. ಡ್ಯೂರಬಿಲಿಟಿ ವಿಷಯದಲ್ಲಿ OnePlus ಈ ಸರಿ ಕಾಂಪ್ರಮೈಸ್ ಮಾಡಿಲ್ಲ. ಹಾಗೆ ಫೋನ್ ಅಲ್ಲಿ ಫ್ಲಾಟ್ ಎಡ್ಜಸ್ ಇಲ್ಲ, ಸ್ಲೈಟ್ಲಿ ಕರ್ವ್ಡ್ ಆಗಿದೆ. ಇದರ ಗ್ರಿಪ್ ಇಂಪ್ರೂವ್ ಮಾಡಿದ್ದಾರೆ. ಇದರಲ್ಲಿ ಮ್ಯಾಸಿವ್ ಬ್ಯಾಟರಿ ಇದೆ, ಆದ್ರೂ ಇದು ಕೇವಲ 8.10 mm ಥಿಕ್ನೆಸ್ ನ ಹೊಂದಿದೆ. ಹಾಗೆ ಅರೌಂಡ್ 211 ಗ್ರಾಮ್ಸ್ weight ಇದೆ. ಇದು ಬ್ಯಾಲೆನ್ಸ್ಡ್ ಫೀಲ್ ಕೊಡುತ್ತೆ. ಈ ಮಿಸ್ಟ್ ಪರ್ಪಲ್ ವೇರಿಯಂಟ್ ನೋಡಿದ್ರೆ ಸಿಂಪ್ಲಿ ಗಾರ್ಜಿಯಸ್ ಆಗಿದೆ. ಪರ್ಪಲ್ ಶೇಡ್ ಆಗಿ ಇದು ಲೈಟ್ ರಿಫ್ಲೆಕ್ಟ್ ಆಗುತ್ತೆ, ಕ್ಲಾಸಿ ಲುಕ್ ಕೊಡುತ್ತೆ. OnePlus ಮ್ಯಾಟ್ ಫಿನಿಶ್ ನ ಮೇಂಟೈನ್ ಮಾಡಿದೆ, ಅದರಿಂದ ಫಿಂಗರ್ ಪ್ರಿಂಟ್ಸ್ ಆಲ್ಮೋಸ್ಟ್ ಏನು ಕಾಣಿಸೋದೇ ಇಲ್ಲ. ಇನ್ನು ಎರಡು ಕಲರ್ ಆಪ್ಷನ್ ಕೂಡ ಈಕ್ವಲಿ ಸ್ಟನ್ನಿಂಗ್ ಆಗಿದೆ. ಸ್ಯಾಂಡ್ ಡ್ಯೂನ್ ಸ್ಲೈಟ್ಲಿ ಗೋಲ್ಡನ್ ಬೇಗೆ ಲುಕ್ ನ ಕೊಡುತ್ತೆ, ಹಾಗೆ ಅಬ್ಸಲ್ಯೂಟ್ ಬ್ಲಾಕ್ ಕ್ಲಾಸಿಕ್ ಫ್ಲಾಗ್ಶಿಪ್ ಆಗಿ ಕಾಣಿಸುತ್ತೆ. ಇದು ಪ್ರಿಫರ್ ಮಿನಿಮಮ್ ಆಸ್ಥೆಟಿಕ್ ಆಗಿದೆ. ಈ ಎಲ್ಲಾ ಕಲರ್ಸ್ ಡಿಫ್ರೆಂಟ್ ಲೈಟಿಂಗ್ ಅಲ್ಲಿ ಡಿಫ್ರೆಂಟ್ ಶೇಡ್ಸ್ ನ ಕೊಡುತ್ತೆ. ಹಾಗೆ ಬ್ಯಾಕ್ ಸೈಡ್ ಕ್ಯಾಮೆರಾ ಹೌಸಿಂಗ್ ಕೂಡ ಕಂಪ್ಲೀಟ್ಲಿ ರೀಡಿಸೈನ್ಡ್ ಆಗಿದೆ. ಲಾಸ್ಟ್ OnePlus 13 ಸೀರೀಸ್ ಅಲ್ಲಿ ಸರ್ಕ್ಯುಲರ್ ಕ್ಯಾಮೆರಾ ಮಾಡ್ಯೂಲ್ ಇತ್ತು, ಆದ್ರೆ ಈ ಸರಿ ಫ್ಲಾಟರ್ ಆಗಿದೆ. ರೇರ್ ಪ್ಯಾನೆಲ್ ಜೊತೆಗೆ ಸೀಮ್ಲೆಸ್ ಬ್ಲೆಂಡ್ ಆಗುತ್ತೆ. ಇದರಲ್ಲಿ 3 50 ಮೆಗಾ ಪಿಕ್ಸೆಲ್ ಸೆನ್ಸರ್ ಸಿಮಿಟ್ರಿಕ್ ಆಗಿ ಅರೇಂಜ್ ಆಗಿದ್ದಾವೆ. ಇನ್ನು ಮಿಡಲ್ ಅಲ್ಲಿ OnePlus ಲೋಗೋ ಇದೆ. ಹಾಗೆ ಇದರ ಫ್ರೇಮ್ಸ್ ಬಗ್ಗೆ ಕನ್ಫ್ಯೂಷನ್ ಇದೆ. ರೂಮರ್ಸ್ ಪ್ರಕಾರ ಅಲ್ಯೂಮಿನಿಯಂ ಫ್ರೇಮ್ ಸಿಗುತ್ತೆ, ಆದ್ರೆ ಇದು ಪಾಲಿಕಾರ್ಬನೇಟ್ ಫೀಲ್ ಕೊಡ್ತಾ ಇದೆ. ಆದ್ರೆ ಇದರಲ್ಲಿ ಮೆಟಾಲಿಕ್ ಶೈನ್ ಇದೆ. ಇದರ ಬಟನ್ಸ್ ಟ್ಯಾಕ್ಟಲ್ ಫೀಲ್ ಕೊಡುತ್ತೆ. OnePlus ಈ ಬಾರಿ ಕೂಡ ಇಂಟ್ರೆಸ್ಟಿಂಗ್ ಅಡಿಷನ್ ಮಾಡಿದೆ. ಅದೇನು ಅಂತಂದ್ರೆ ಆಕ್ಷನ್ ಬಟನ್ ಅಥವಾ ಶಾರ್ಟ್ ಕೀ. ಇದರ ಫಂಕ್ಷನಾಲಿಟಿ ನೆಕ್ಸ್ಟ್ ಲೆವೆಲ್ ಆಗಿದೆ. ನೀವು ಇದನ್ನ ಕಸ್ಟಮೈಸ್ ಕೂಡ ಮಾಡಬಹುದು. ಫಾರ್ ಎಕ್ಸಾಂಪಲ್ ಕ್ಯಾಮ್ರಾ ಆನ್ ಮಾಡೋದಕ್ಕೆ, ಫ್ಲಾಶ್ ಲೈಟ್ ಟಾಗಲ್ ಮಾಡೋದಕ್ಕೆ, ಅಥವಾ ವಾಯ್ಸ್ ರೆಕಾರ್ಡಿಂಗ್ ನ ಸ್ಟಾರ್ಟ್ ಮಾಡೋದಕ್ಕೆ ಕಸ್ಟಮೈಸ್ ಮಾಡ್ಕೋಬಹುದು. ಇದು ಪ್ರಾಕ್ಟಿಕಲ್ ಯೂಸೇಜ್ ಅಲ್ಲಿ ತುಂಬಾ ಯೂಸ್ಫುಲ್ ಆಗಿದೆ. ಇನ್ನು ಇದರ ಬಾಟಮ್ ಅಲ್ಲಿ 3.2 Gen 1 USB ಪೋರ್ಟ್ ಇದೆ, ಸಿಮ್ ಕಾರ್ಡ್ ಟ್ರೇ ಸಿಗುತ್ತೆ, ಸ್ಪೀಕರ್ ಗ್ರಿಲ್ ಹಾಗೆ ಮೈಕ್ ಸಿಗುತ್ತೆ. ಟಾಪ್ ಅಲ್ಲಿ ಸೆಕೆಂಡರಿ ಮೈಕ್ ಹಾಗೆ ಸ್ಪೀಕರ್ ಗ್ರಿಲ್ ಇದೆ. ಇದರಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಇದರ ಸೌಂಡ್ ಕ್ವಾಲಿಟಿ ಲೌಡ್ ಹಾಗೆ ಕ್ರಿಸ್ಪ್ ಆಗಿದೆ. ಹಾಗೆ ಇದಕ್ಕೆ IP68 ಹಾಗೆ IP69 ರೇಟಿಂಗ್ ಇದೆ. ಈ ಫೋನ್ ಅಲ್ಲಿ ಡಸ್ಟ್ ಹಾಗೆ ವಾಟರ್ ರೆಸಿಸ್ಟೆಂಟ್ ಆಗಿದೆ. ಮಳೆಯಲ್ಲಿ ಯೂಸ್ ಮಾಡಿದ್ರು ಅಥವಾ ಆಕ್ಸಿಡೆಂಟಲ್ ಸ್ಪ್ಲಾಶ್ ಆದ್ರೂ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಓವರ್ ಆಲ್ ಇದರ ಡಿಸೈನ್ ಸಿಮೆಟ್ರಿಕಲ್ ಹಾಗೆ ಫ್ಯೂಚರಿಸ್ಟಿಕ್ ಆಗಿದೆ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಕಡೆ ಬಂದ್ರೆ, ಇದರಲ್ಲಿ 6.78 ಇಂಚಸ್ 1.5K ಫ್ಲಾಟ್ BOE X3 OLED LTPO ಪ್ಯಾನೆಲ್ ಸಿಗುತ್ತೆ. ಈ ಪ್ಯಾನೆಲ್ ಲುಕ್ಸ್ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ಆಗಿದೆ. ಇದರ ಬೆಸಲ್ಸ್ ಕಡಿಮೆ ಇದೆ, ಅಂದ್ರೆ ಇದರ ಬೆಸಲ್ಸ್ ಕೇವಲ 1.15 mm ಥಿನ್ ಆಗಿದೆ. ಇದರಿಂದ ಸ್ಕ್ರೀನ್ ಎಡ್ಜ್ ಟು ಎಡ್ಜ್ ಕಾಣಿಸುತ್ತೆ. ಇದು ಫ್ರಂಟ್ ಲುಕ್ ಇಂದ ಕಂಪ್ಲೀಟ್ಲಿ ಇಮರ್ಸಿವ್ ಆಗಿದೆ. ಫ್ಲಾಟ್ ಡಿಸ್ಪ್ಲೇ ಡಿಸೈನ್ ಸೂಪರ್ ಪ್ರಾಕ್ಟಿಕಲ್ ಆಗಿದೆ. ಆಕ್ಸಿಡೆಂಟಲ್ ಟಚಸ್ ಜಾಸ್ತಿ ಆಗೋದಿಲ್ಲ. ಇದು ಗೇಮರ್ಸ್ಗೆ ಯೂಸ್ಫುಲ್ ಆಗಿರುತ್ತೆ. ಜೊತೆಗೆ ಇದರಲ್ಲಿ 165 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಗೇಮಿಂಗ್, ಇನ್ಸ್ಟಾಗ್ರಾಮ್ ಸ್ಕ್ರೋಲಿಂಗ್, ಟ್ವಿಟರ್, ಸೆಟ್ಟಿಂಗ್ ಮೆನು ಎಲ್ಲವೂ ಸೂಪರ್ ಸ್ಮೂತ್ ಆಗಿರುತ್ತೆ. ಹಾಗೆ ಅಲ್ಟ್ರಾ ರೆಸ್ಪಾನ್ಸಿವ್ ಅಂತ ಫೀಲ್ ಆಗುತ್ತೆ. ಇದರಲ್ಲಿ ಅಡಾಪ್ಟಿವ್ LTPO ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಇದರಿಂದ 1 Hz ಇಂದ 165 Hz ವರೆಗೂ ರಿಫ್ರೆಶ್ ರೇಟ್ ಆಟೋಮೆಟಿಕಲಿ ಅಡ್ಜಸ್ಟ್ ಆಗುತ್ತೆ. ಇದು ಬ್ಯಾಟರಿ ಎಫಿಷಿಯಂಟ್ ಆಗಿರುವಂತೆ ಮಾಡುತ್ತೆ. ಇದ್ರ ಜೊತೆಗೆ ಇದರ ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಎಕ್ಸ್ಟ್ರೀಮ್ಲಿ ಜಾಸ್ತಿ ಇದೆ. ಇದು BGMI ಪ್ಲೇಯರ್ಸ್ಗೆ ಹ್ಯೂಜ್ ಅಡ್ವಾಂಟೇಜ್ ಆಗಿದೆ. ಇನ್ನು ಇದರಲ್ಲಿ 1800 ನೈಟ್ಸ್ ಬ್ರೈಟ್ನೆಸ್ ಸಿಗುತ್ತೆ. ಔಟ್ಡೋರ್ ಯೂಸೇಜ್ ನಲ್ಲಿ ಡೈರೆಕ್ಟ್ ಸನ್ಲೈಟ್ ಇದ್ರೂ ಡಿಸ್ಪ್ಲೇ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ಈ ಡಿಸ್ಪ್ಲೇ ಅಲ್ಲಿ ಕಲರ್ಸ್ ವಿವಿಡ್ ಆಗಿ ಬರುತ್ತೆ, ಕಾಂಟ್ರಾಸ್ಟ್ ಪಂಚಿ ಆಗಿದೆ, ಹಾಗೆ ಡೀಪ್ ಬ್ಲಾಕ್ಸ್ ಚೆನ್ನಾಗಿ ಕಾಣಿಸುತ್ತೆ.
BOE X3 ಪ್ಯಾನಲ್ ಕ್ಯಾಲಿಬ್ರೇಷನ್ ಇಂಪ್ರೆಸಿವ್ ಆಗಿದೆ. ಓವರ್ ಸ್ಯಾಚುರೇಟೆಡ್ ಏನೂ ಆಗೋದಿಲ್ಲ. ಎಂಟರ್ಟೈನ್ಮೆಂಟ್ ಲವರ್ಸ್ಗೆ ಈ ಡಿಸ್ಪ್ಲೇ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇದರಲ್ಲಿ HDR10+ ಸಪೋರ್ಟ್ ಇದೆ. ನೆಟ್ಫ್ಲಿಕ್ಸ್, ಯೂಟ್ಯೂಬ್, ಅಮೆಜಾನ್ ಪ್ರೈಮ್ ಅಂತಹ ಪ್ಲಾಟ್ಫಾರ್ಮ್ಸ್ ನಲ್ಲಿ HDR ಕಂಟೆಂಟ್ಸ್ ನೋಡಬಹುದು. ಇದರಲ್ಲಿ 1.5K ರೆಸಲ್ಯೂಷನ್, 165 ಹರ್ಟ್ಸ್ ರಿಫ್ರೆಶ್ ರೇಟ್ ಹಾಗೆ 1800 ನೈಟ್ಸ್ ಬ್ರೈಟ್ನೆಸ್ ಇರೋದ್ರಿಂದ ಇದು ಫ್ಲಾಗ್ಶಿಪ್ ಪ್ಯಾನಲ್ ಫೀಲ್ ಕೊಡುತ್ತೆ. ಹಾಗೆ ಇದರಲ್ಲಿ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ. ಇದು ಫಾಸ್ಟರ್ ಹಾಗೆ ಸೆಕ್ಯೂರ್ ಆಗಿದೆ. ಇದು ಕೈ ಸ್ವಲ್ಪ ವೆಟ್ ಆಗಿದ್ರೂ ವರ್ಕ್ ಆಗುತ್ತೆ. ಜೊತೆಗೆ ಇದರ ಆನಿಮೇಷನ್ ಸ್ಮೂತ್ ಆಗಿದೆ. ಇದನ್ನ OnePlus 13 ಜೊತೆ ಕಂಪೇರ್ ಮಾಡಿದ್ರೆ ಕಾಂಟ್ರಾಸ್ಟ್ ರೇಷಿಯೋ ಬೆಟರ್ ಆಗಿದೆ. ಬ್ರೈಟ್ನೆಸ್ ಜಾಸ್ತಿ ಆಗಿದೆ. ಹಾಗೆ ಬೆಸಲ್ಸ್ ಇನ್ನೂ ಥಿನ್ನರ್ ಆಗಿದೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 8 ಎಲೈಟ್ Gen 5 ಕೊಟ್ಟಿದ್ದಾರೆ. ಇದು ಕರೆಂಟ್ಲಿ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಈ ಚಿಪ್ಸೆಟ್ 3nm ಆರ್ಕಿಟೆಕ್ಚರ್ ಆಗಿರುತ್ತೆ. ಇದರಿಂದ ಇದು ಫಾಸ್ಟರ್, ಕೂಲರ್ ಮತ್ತೆ ಬ್ಯಾಟರಿ ಎಫಿಷಿಯಂಟ್ ಕೂಡ ಆಗಿದೆ. ಇದನ್ನ ಸ್ನ್ಯಾಪ್ಡ್ರಾಗನ್ 8 ಎಲೈಟ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ CPU ಪರ್ಫಾರ್ಮೆನ್ಸ್ ಅರೌಂಡ್ 30% ಫಾಸ್ಟರ್ ಆಗಿದೆ. GPU ಪರ್ಫಾರ್ಮೆನ್ಸ್ 25% ಬೆಟರ್ ಆಗಿದೆ. ಹಾಗೆ AI ಪ್ರೊಸೆಸಿಂಗ್ ಸ್ಪೀಡ್ ಆಲ್ಮೋಸ್ಟ್ 40% ಇಂಪ್ರೂವ್ ಆಗಿದೆ. ಡೈಲಿ ಯೂಸೇಜ್ ಅಥವಾ ಹೆವಿ ಗೇಮಿಂಗ್ ಅಲ್ಲಿ ಲ್ಯಾಗ್ ಫೀಲ್ ಆಗೋದಿಲ್ಲ. ಜೊತೆಗೆ ಇದರಲ್ಲಿ LPDDR5X RAM ಹಾಗೆ UFS 4.1 ಸ್ಟೋರೇಜ್ ಸಿಗುತ್ತೆ. ಇದರ RAM ಟೈಪ್, ಸ್ಟೋರೇಜ್ ಟೈಪ್ ಎರಡೂ ಕೂಡ ಟಾಪ್ ನೋಚ್ ಆಗಿದೆ. ಇದರಲ್ಲಿ 1,67,000+ UFS ಸ್ಕೋರ್ ಇದೆ. ಇದರ ಸ್ಟೋರೇಜ್ ಸ್ಕೋರ್ ಜಾಸ್ತಿನೇ ಇದೆ. ಇದರಿಂದ ಆಪ್ ಲೋಡಿಂಗ್ ಸ್ಪೀಡ್ ಆಗಿರುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ 15 to 20 ಆಪ್ಸ್ ಅಲ್ಲಿ ಸ್ವಿಚ್ ಮಾಡಿದ್ರು ಲ್ಯಾಗ್ ಫೀಲ್ ಏನೂ ಆಗೋದಿಲ್ಲ. ಮಲ್ಟಿ ಟಾಸ್ಕಿಂಗ್ ಎಕ್ಸ್ಪೀರಿಯನ್ಸ್ Oxygen OS 16 ಇಂದ ಬಟ್ರಿ ಸ್ಮೂತ್ ಆಗಿರುತ್ತೆ. ಇನ್ನು ಗೇಮಿಂಗ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ BGMI, ಕಾಲ್ ಆಫ್ ಡ್ಯೂಟಿ, ಜೆನ್ಷನ್ ಇಂಪ್ಯಾಕ್ಟ್ ಅಂತಹ ಗೇಮ್ಸ್ ಅಲ್ಲಿ ಅಲ್ಟ್ರಾ ಗ್ರಾಫಿಕ್ಸ್ ಸೆಟ್ಟಿಂಗ್ಸ್ ಅಲ್ಲಿ ಆಪ್ಷನ್ ಸಿಗುತ್ತೆ. ಮೊದಲಿಗೆ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಮೋಡ್ಸ್ ಅಲ್ಲಿ ಟೆಸ್ಟ್ ಮಾಡಿದ್ವಿ. ಅಂದ್ರೆ ಇದರಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಇದರಲ್ಲಿ 100+ FPS ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ. ಇದರ ಟಚ್ ರೆಸ್ಪಾನ್ಸ್ ಚೆನ್ನಾಗಿದೆ. 165 ಹರ್ಟ್ಸ್ ರಿಫ್ರೆಶ್ ರೇಟ್ ಜೊತೆಗೆ ಅಲ್ಟ್ರಾ ಫಾಸ್ಟ್ ಟಚ್ ಸ್ಯಾಂಪ್ಲಿಂಗ್ ಸಿಗುತ್ತೆ. ಹಾಗೆ ಇದರ ಕಾಲ್ ಆಫ್ ಡ್ಯೂಟಿ ಅಲ್ಲಿ ಲೋ ಆಪ್ಷನ್ ಅಲ್ಲಿ ಅಲ್ಟ್ರಾ ಗ್ರಾಫಿಕ್ಸ್ ಅಲ್ಲಿ ಗೇಮ್ಸ್ ನ ಆಡಬಹುದು. ಇದರಲ್ಲಿ ಸ್ಮೂತ್ನೆಸ್ ಚೆನ್ನಾಗಿದೆ. ಲ್ಯಾಗ್ ಫೀಲ್ ಏನೂ ಆಗೋದಿಲ್ಲ. ಶಾಡೋ ಶಾಪ್ ಹಾಗೆ ಮೋಷನ್ ಟ್ರ್ಯಾಕಿಂಗ್ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಇದರ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಇಮರ್ಸಿವ್ ಫೀಲ್ ಕೊಡುತ್ತೆ. ಎನಿಮೀಸ್ ಫುಟ್ ಸ್ಟೆಪ್ ಲೆಫ್ಟ್ ಹಾಗೆ ರೈಟ್ ಡೈರೆಕ್ಷನ್ ಕ್ಲಿಯರ್ಲಿ ಕೇಳಿಸುತ್ತೆ. ಇದರಲ್ಲಿ 45 ಮಿನಿಟ್ಸ್ ಗೇಮಿಂಗ್ ಆಡಿದ್ದೀವಿ. ಯಾವುದೇ ಫ್ರೇಮ್ ಡ್ರಾಪ್ ಆಗಿಲ್ಲ ಹಾಗೆ ಲ್ಯಾಗ್ ಫೀಲ್ ಕೂಡ ಆಗಿಲ್ಲ. ಆದ್ರೆ ಇದರ ಥರ್ಮಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 5778 mm² ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ಸಿಗುತ್ತೆ. ಆದ್ರೂ ಈ ಫೋನ್ ಓವರ್ ಹೀಟ್ ಆಗುತ್ತೆ. ಇದರಲ್ಲಿ 74% CPU ಥ್ರಾಟಲ್ ಬರುತ್ತೆ. ಗ್ರಾಫ್ ನೋಡಿ ಬರ್ತಾ ಬರ್ತಾ ರೆಡ್ ಕಡೆ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಇದರಲ್ಲಿ 3D ಮಾರ್ಕ್ ಸ್ಟ್ರೆಸ್ ಟೆಸ್ಟ್ ಕೂಡ ಮಾಡಿದ್ವಿ. ಫೋನ್ ಓವರ್ ಹೀಟ್ ಆಗಿ 2 ಸತಿ ಆಟೋಮೆಟಿಕಲಿ ಫೋನ್ ಸ್ವಿಚ್ ಆಫ್ ಆಯಿತು. ಇದು ಹೊಸ ಪ್ರೊಸೆಸರ್ ಆಗಿರೋದ್ರಿಂದ ಇದು ಇನ್ನೂ ಆಪ್ಟಿಮೈಸ್ ಆಗಬೇಕು. ಆದ್ರೆ ವೈಲ್ಡ್ ಲೈಫ್ ಎಕ್ಸ್ಟ್ರೀಮ್ ಸ್ಟ್ರೆಸ್ ಟೆಸ್ಟ್ ಅಲ್ಲಿ 84% ಸ್ಟೆಬಿಲಿಟಿ ಬಂತು. ಇದರ ಸ್ಟೆಬಿಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಹಾಗೆ ಇದರಲ್ಲಿ 35,87,000+ ಅಂಟುಟೂ ಸ್ಕೋರ್ ಬರುತ್ತೆ. ಇದರ ಸ್ಕೋರ್ ಚೆನ್ನಾಗಿದೆ. ಈ ಪ್ರೊಸೆಸರ್ ಇನ್ನೂ ಜಾಸ್ತಿ ಅಂಟುಟೂ ಸ್ಕೋರ್ ಕೊಡುತ್ತೆ. ಜೊತೆಗೆ ಇದರ ಹೀಟಿಂಗ್ ಹಾಗೆ ಬ್ಯಾಟರಿ ಡ್ರೈನ್ ಟೆಸ್ಟ್ ಕೂಡ ಮಾಡಿದ್ವಿ. ಈ ಫೋನ್ 28°C ಇಂದ 49°C ವರೆಗೂ ಹೀಟ್ ಆಯಿತು. ಇದರಲ್ಲಿ ಓವರ್ ಹೀಟಿಂಗ್ ಇಶ್ಯೂಸ್ ಇದೆ. ಹಾಗೆ 38% ಇಂದ 21% ವರೆಗೂ ಬ್ಯಾಟರಿ ಡ್ರೈನ್ ಆಯಿತು. ಬ್ಯಾಟರಿ ಡ್ರೈನ್ ಕೂಡ ಜಾಸ್ತಿ ಆಯಿತು. ಇದರಲ್ಲಿ ಬ್ಯಾಟರಿ ಡ್ರೈನ್ ಹಾಗೆ ಓವರ್ ಹೀಟಿಂಗ್ ಇಶ್ಯೂಸ್ ಇದೆ. ಇದನ್ನ OnePlus ಅವರು ಸರಿ ಮಾಡಲೇಬೇಕು. ಓವರ್ ಆಲ್ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಈ ಫೋನ್ ಚೆನ್ನಾಗಿದೆ. ಸ್ನ್ಯಾಪ್ಡ್ರಾಗನ್ 8 ಎಲೈಟ್ Gen 5 ಪ್ರೊಸೆಸರ್ ಪ್ಲಸ್ LPDDR5X RAM ಪ್ಲಸ್ UFS 4.1 ಸ್ಟೋರೇಜ್ ಕಾಂಬೋ ಪವರ್ಫುಲ್ ಆಗಿದೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ಸ್ ಇದೆ. ಡ್ಯುಯಲ್ ಬ್ಯಾಂಡ್ 4Gಗೆ ಸಪೋರ್ಟ್ ಮಾಡುತ್ತೆ. Wi-Fi 7 ಸಿಗುತ್ತೆ. ಬ್ಲೂಟೂತ್ 6.0 ಇದೆ. NFC ಸಪೋರ್ಟ್ ಸಿಗುತ್ತೆ. ಇದರಲ್ಲಿ USB 3.2 Gen 1 ಪೋರ್ಟ್ ಸಿಗುತ್ತೆ. ಇದರಿಂದ PCಗೆ ಡೇಟಾ ಟ್ರಾನ್ಸ್ಫರ್ ತುಂಬಾ ಫಾಸ್ಟ್ ಆಗಿ ಆಗುತ್ತೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ Oxygen OS 16 ಅಲ್ಲಿ ರನ್ ಆಗುತ್ತೆ. Android 16 ಅಲ್ಲಿ ಬರುತ್ತೆ. ಈ Oxygen OS 16 ವಿಜುವಲಿ ರಿಫೈನ್ಡ್ ಆಗಿದೆ. UI ಮಿನಿಮಲ್, ಮಾಡರ್ನ್ ಮತ್ತೆ ಲೈಟ್ ವೆಯ್ಟ್ ಆಗಿ ಕಾಣಿಸುತ್ತೆ. ಆನಿಮೇಷನ್ಸ್ ಚೆನ್ನಾಗಿದೆ. ಟ್ರಾನ್ಸಿಷನ್ ಕನ್ಸಿಸ್ಟೆಂಟ್ ಆಗಿದೆ. ಸ್ಕ್ರೋಲಿಂಗ್ ಬಟ್ರಿ ಸ್ಮೂತ್ ಆಗಿರುತ್ತೆ. ಮತ್ತೆ ಇದರ ಆಪ್ಟಿಮೈಸೇಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಆಪ್ಸ್ ಓಪನಿಂಗ್, ಸ್ವಿಚಿಂಗ್, ಗೆಸ್ಚರ್ ನ್ಯಾವಿಗೇಷನ್ ಎಲ್ಲವೂ ಸೀಮ್ಲೆಸ್ ಆಗಿದೆ. OnePlus ಈ ಸರಿ ಪರ್ಸನಲೈಸೇಷನ್ ಆಪ್ಷನ್ಸ್ ತುಂಬಾ ಅಪ್ಗ್ರೇಡ್ ಮಾಡಿದೆ. ನೀವು ತುಂಬಾ ಕಸ್ಟಮೈಸೇಷನ್ಸ್ ನ ಮಾಡ್ಕೋಬಹುದು. ಐಕಾನ್ ಶೇಪ್ ಹಾಗೆ ಕಲರ್ ಚೇಂಜ್ ಮಾಡಬಹುದು. ಇದರ ಲಾಕ್ ಸ್ಕ್ರೀನ್ ವಾಲ್ಪೇಪರ್ ಅಲ್ಲಿ ಡೆಪ್ತ್ ಎಫೆಕ್ಟ್ಸ್ ನ ಆಡ್ ಮಾಡಿದ್ರೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಡೈನಮಿಕ್ ಆಗಿ ಕಾಣಿಸುತ್ತೆ. ಜೊತೆಗೆ ರಿಯಲ್ ಟೈಮ್ ಇನ್ಫೋ ವಿಜೆಟ್ಸ್ ಕೂಡ ಆಡ್ ಮಾಡ್ಕೋಬಹುದು. ಅಂದ್ರೆ ಮ್ಯೂಸಿಕ್ ಕಂಟ್ರೋಲ್, ವೆದರ್, ಬ್ಯಾಟರಿ, ಪರ್ಸೆಂಟೇಜ್, ಕ್ಯಾಲೆಂಡರ್, ರಿಮೈಂಡರ್ಸ್ ಅಂತಹ ವಿಜೆಟ್ಸ್ ನ ಆಡ್ ಮಾಡ್ಕೋಬಹುದು. Oxygen OS 16 ನಲ್ಲಿ ಹೊಸ ಫೀಚರ್ಸ್ ಕೂಡ ತುಂಬಾ ಯೂಸ್ಫುಲ್ ಆಗಿದ್ದಾವೆ. ಮಲ್ಟಿ ಟಾಸ್ಕಿಂಗ್ ಕೂಡ Oxygen OS 16 ನಲ್ಲಿ ಎಫರ್ಟ್ಲೆಸ್ ಆಗಿದೆ.
ಸ್ಪ್ಲಿಟ್ ಸ್ಕ್ರೀನ್, ಫ್ಲೋಟಿಂಗ್ ವಿಂಡೋಸ್, ಗೆಸ್ಚರ್ ಸಿಂಪಲ್ ಆಗಿ ಆಪ್ಟಿಮೈಸ್ಡ್ ಆಗಿವೆ. ಜೊತೆಗೆ ಗೇಮರ್ಸ್ಗೆ ಗೇಮಿಂಗ್ ಟೂಲ್ಸ್ ಕೂಡ ಅವೈಲೇಬಲ್ ಇದೆ. ಸ್ಕ್ರೀನ್ ರೆಕಾರ್ಡಿಂಗ್, FPS ಕೌಂಟರ್, ನೋಟಿಫಿಕೇಶನ್ ಬ್ಲಾಕರ್ ಹಾಗೆ ಬಿಲ್ಟ್ ಇನ್ ಹ್ಯಾಪ್ಟಿಕ್ ಇಂಟೆನ್ಸಿಟಿ ಕಂಟ್ರೋಲ್ ಸಿಗುತ್ತೆ. ಹಾಗೆ ಒನ್ ಪ್ಲಸ್ ರೆಗ್ಯುಲರ್ ಅಪ್ಡೇಟ್ಸ್ ಕೊಡೋದ್ರಲ್ಲಿ ಕನ್ಸಿಸ್ಟೆಂಟ್ ಆಗಿರುತ್ತೆ. ಈಗ ಇದಕ್ಕೆ 4 ಇಯರ್ಸ್ ಮೇಜರ್ ಆಂಡ್ರಾಯ್ಡ್ ಅಪ್ಡೇಟ್ ಮತ್ತೆ 5 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಅಂದ್ರೆ ಲಾಂಗ್ ಟರ್ಮ್ ಯೂಸೇಜ್ಗೂ ಕೂಡ ಇದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಒನ್ ಪ್ಲಸ್ ಈ ಬಾರಿ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಲ್ಲಿ ಸೀರಿಯಸ್ ಇಂಪ್ರೂವ್ಮೆಂಟ್ ನ ತಂದಿದೆ. ಇದರ ಬ್ಯಾಕ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಸೆಟಪ್ ಇದೆ. ಅಂದ್ರೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಇದೆ. ಇದರಲ್ಲಿ OIS ಸಪೋರ್ಟ್ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ. 50 ಮೆಗಾ ಪಿಕ್ಸೆಲ್ ಟೆಲಿಫೋಟೋ 3.5x ಆಪ್ಟಿಕಲ್ ಝೂಮ್ ಕ್ಯಾಮ್ರಾ ಸಿಗುತ್ತೆ. ಹಾಗೆ ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಆನ್ ಪೇಪರ್ ಇದೊಂದು ಮಾನ್ಸ್ಟರ್ ಸೆಟಪ್ ಆಗಿದೆ. ಆದ್ರೆ ರಿಯಲ್ ಲೈಫ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಅಂದ್ರೆ ಮೊದಲಿಗೆ ನಾವು ಮೇನ್ ಸೆನ್ಸರ್ ಬಗ್ಗೆ ಮಾತಾಡೋಣ. ಇದು ಸೋನಿಸ್ ಲೇಟೆಸ್ಟ್ IMX890 ಸೆನ್ಸರ್ ಬೇಸ್ಡ್ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಡೇ ಲೈಟ್ ಫೋಟೋಸ್ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ಆಗಿ ಬರುತ್ತೆ. ಡೀಟೇಲ್ಸ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಕಲರ್ ಟೋನ್ಸ್ ಬ್ಯಾಲೆನ್ಸ್ಡ್ ಆಗಿದೆ. HDR ಪ್ರೊಸೆಸಿಂಗ್ ಚೆನ್ನಾಗಿದೆ. ಬ್ರೈಟ್ ಏರಿಯಾಸ್ ಓವರ್ ಎಕ್ಸ್ಪೋಸ್ ಆಗೋದಿಲ್ಲ. ಡೈನಮಿಕ್ ರೇಂಜ್ ಇಂಪ್ರೆಸಿವ್ ಆಗಿದೆ. ಸ್ಕಿನ್ ಟೋನ್ಸ್ ನ್ಯಾಚುರಲ್ ಆಗಿದೆ. ಒನ್ ಪ್ಲಸ್ 13 ನಲ್ಲಿ ಓವರ್ ಬ್ರೈಟ್ ಫೇಸ್ ಟೋನ್ಸ್ ಕೊಡ್ತಿತ್ತು. ಆದ್ರೆ ಈ ಬಾರಿ ಬ್ಯಾಲೆನ್ಸ್ಡ್ ಆಗಿ ರಿಯಲಿಸ್ಟಿಕ್ ಲುಕ್ ಕೊಡ್ತಾ ಇದೆ. ಇನ್ನು ಅಲ್ಟ್ರಾ ವೈಡ್ ಸೆನ್ಸರ್ ಕೂಡ 50 ಮೆಗಾ ಪಿಕ್ಸೆಲ್ ಆಗಿದ್ದು ಡಿಸ್ಟೋರೇಷನ್ ಕರೆಕ್ಷನ್ ಎಕ್ಸಲೆಂಟ್ ಆಗಿದೆ. ಡೀಟೇಲ್ಸ್ ಶಾರ್ಪ್ ಆಗಿದೆ. ಔಟ್ಡೋರ್ ಲ್ಯಾಂಡ್ಸ್ಕೇಪ್ಸ್, ಗ್ರೂಪ್ ಫೋಟೋಸ್ ಚೆನ್ನಾಗಿ ಬರುತ್ತೆ. ಹಾಗೆ 50 ಮೆಗಾ ಪಿಕ್ಸೆಲ್ ಟೆಲಿಫೋಟೋ 3.5x ಆಪ್ಟಿಕಲ್ ಝೂಮ್ ಕ್ಯಾಮೆರಾದಲ್ಲಿ ಕ್ವಾಲಿಟಿ ಇಂಪ್ರೆಸಿವ್ ಆಗಿದೆ. 3.5x ಝೂಮ್ ಫೋಟೋಸ್ ಶಾರ್ಪ್ ಆಗಿ ಬರುತ್ತೆ. ಕ್ಲಾರಿಟಿ ಲಾಸ್ ಮಿನಿಮಲ್ ಆಗಿದೆ. ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಎಡ್ಜ್ ಡಿಟೆಕ್ಷನ್ ಕ್ಲೀನ್ ಆಗಿದೆ. ಬ್ಯಾಕ್ ಗ್ರೌಂಡ್ ಬ್ಲರ್ ನ್ಯಾಚುರಲ್ ಆಗಿದೆ. ಲೋ ಲೈಟ್ ಫೋಟೋಸ್ ಕೂಡ ಚೆನ್ನಾಗಿದೆ. ಲೋ ಲೈಟ್ ಶಾಟ್ ನಲ್ಲಿ ಕೂಡ ನಾಯ್ಸ್ ಮಿನಿಮಲ್ ಆಗಿರುತ್ತೆ. ಇದರಲ್ಲಿ 120x ಝೂಮ್ ಮಾಡಿ ಚಂದ್ರನ ಫೋಟೋಸ್ ಕೂಡ ತೆಗಿಬಹುದು. ಇದರಲ್ಲಿ ಇರೋ AI ಇಂಜಿನ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಎನ್ಹಾನ್ಸ್ ಮಾಡುತ್ತೆ. ಹಾಗೆ ಸೆಲ್ಫಿ ಫೋಟೋಸ್ ಕಡೆ ಬಂದ್ರೆ ಡೇ ಲೈಟ್ ಸೆಲ್ಫಿ ಶಾರ್ಪ್ ಆಗಿ ಬರುತ್ತೆ. ಸ್ಕಿನ್ ಟೋನ್ಸ್ ಬ್ಯಾಲೆನ್ಸ್ಡ್ ಆಗಿದೆ. HDR ಹ್ಯಾಂಡ್ಲಿಂಗ್ ಚೆನ್ನಾಗಿದೆ. ಲೋ ಲೈಟ್ ಸೆಲ್ಫೀಸ್ ಕೂಡ ಡೀಸೆಂಟ್ ಆಗಿದೆ. ಆದ್ರೆ ಇದರ ಸೆಲ್ಫಿ ಕ್ಯಾಮ್ರಾ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಇನ್ನು ವಿಡಿಯೋ ರೆಕಾರ್ಡಿಂಗ್ ಕಡೆ ಬಂದ್ರೆ ಇದರ ರೇರ್ ಕ್ಯಾಮ್ರಾದಲ್ಲಿ 8K ವಿಡಿಯೋಸ್ನ 30 FPS ಅಲ್ಲಿ ತೆಗಿಬಹುದು. ಹಾಗೆ 4K ವಿಡಿಯೋಸ್ನ 120 FPS ಅಲ್ಲಿ ತೆಗಿಬಹುದು. ಸ್ಟೆಬಿಲೈಸೇಷನ್ ಚೆನ್ನಾಗಿದೆ. OIS ಪ್ಲಸ್ EIS ಕಾಂಬಿನೇಷನ್ ಸ್ಮೂತ್ ಔಟ್ಪುಟ್ ನ ಕೊಡುತ್ತೆ. ವಾಕಿಂಗ್, ರನ್ನಿಂಗ್ ಫುಟೇಜ್ ಸ್ಟೇಬಲ್ ಆಗಿ ಬರುತ್ತೆ. ಹಾಗೆ ಫ್ರಂಟ್ ಕ್ಯಾಮ್ರಾದಲ್ಲಿ 4K ವಿಡಿಯೋಸ್ ಅಪ್ ಟು 60 FPS ಅಲ್ಲಿ ತೆಗಿಬಹುದು. ಇದರಲ್ಲಿ ಸ್ಟೆಬಿಲೈಸೇಷನ್ ಡೀಸೆಂಟ್ ಆಗಿದೆ. ಕ್ಲಾರಿಟಿ ಕ್ಲೀನ್ ಆಗಿದೆ. ಬ್ಯಾಕ್ ಗ್ರೌಂಡ್ ಬೊಕೆ ನ್ಯಾಚುರಲ್ ಲುಕ್ ಕೊಡುತ್ತೆ. ಆದ್ರೆ ಲೆನ್ಸಸ್ ಸ್ವಿಚ್ ಮಾಡುವಾಗ ಮೈನರ್ ಕಲರ್ ಶಿಫ್ಟ್ ಆಗ್ತಾ ಇದೆ. ಹಾಗೆ ಸ್ಲೈಡ್ ಶಟರ್ ಡಿಲೇ ಆಗ್ತಾ ಇದೆ. ಈ ಫೋನ್ ಇಂದ ತೆಗೆದ ಎಲ್ಲ ಫೋಟೋಸ್ ಹಾಗೆ ವಿಡಿಯೋಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವೇ ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ಇದರ ಬ್ಯಾಟರಿ ಹಾಗೆ ಚಾರ್ಜಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 7300 mAh ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. ಇದು ಬಿಗ್ಗೆಸ್ಟ್ ಬ್ಯಾಟರಿ ಹೊಂದಿರುವ ಫ್ಲಾಗ್ಶಿಪ್ ಫೋನ್ ಆಗಿದೆ. ನಾರ್ಮಲ್ ಯೂಸೇಜ್ ಅಲ್ಲಿ ಅಂದ್ರೆ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಕ್ಯಾಮೆರಾ ಹಾಗೆ ಕಾಲ್ಸ್ ಮಾಡಿದ್ರೆ 1.5 ದಿನ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಆದ್ರೆ ಗೇಮಿಂಗ್ ಅಥವಾ ಹೆವಿ ಯೂಸೇಜ್ ಮಾಡಿದ್ರೆ ಅರೌಂಡ್ 8 to 9 ಅವರ್ಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. ಇದು 120 ವ್ಯಾಟ್ ಸೂಪರ್ ವೋಕ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. 0 to 100% ಚಾರ್ಜ್ ಆಗೋದಕ್ಕೆ 50 ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ. ಇದನ್ನ 25 ಮಿನಿಟ್ಸ್ ಅಲ್ಲಿ ಅರೌಂಡ್ 50% ಚಾರ್ಜ್ ಆಗುತ್ತೆ. ಜೊತೆಗೆ ಇದು 50 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ರಿವರ್ಸ್ ಚಾರ್ಜಿಂಗ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಇದರ ವೈರ್ಲೆಸ್ ಚಾರ್ಜಿಂಗ್ ಸ್ಪೀಡ್ ಕೂಡ ಫಾಸ್ಟ್ ಆಗಿದೆ. ಕೊನೆಯದಾಗಿ ಇದರ ಕನ್ಕ್ಲೂಷನ್ ಕಡೆ ಬಂದ್ರೆ ಒನ್ ಪ್ಲಸ್ ಈ ಬಾರಿ ತನ್ನ ಫೋನ್ ಅಲ್ಲಿ ಪ್ಯೂರ್ ಪರ್ಫಾರ್ಮೆನ್ಸ್ ಮತ್ತೆ ಕ್ಲೀನ್ ಸಾಫ್ಟ್ವೇರ್ ನ ಕೊಟ್ಟಿದೆ. ಹಾಗೆ ಪ್ರೀಮಿಯಂ ಡಿಸೈನ್ ಸಿಗುತ್ತೆ. ಡಿಸ್ಪ್ಲೇ ಕೂಡ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ಆದ್ರೆ ಇದರ ಪ್ರೋಸ್ ಹಾಗೆ ಕಾನ್ಸ್ ಬಗ್ಗೆ ನೋಡೋದಾದ್ರೆ ಫಸ್ಟ್ ನಾವು ಪ್ರೋಸ್ ಬಗ್ಗೆ ಮಾತಾಡೋಣ. ಇದರಲ್ಲಿ 1.5K 165 Hz LTPO ಡಿಸ್ಪ್ಲೇ ಸಿಗುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್ ಕೊಟ್ಟಿದ್ದಾರೆ. 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ಫ್ಲಾಗ್ಶಿಪ್ ಕ್ಯಾಮೆರಾ ಸೆಟಪ್ ಇದೆ. ಮ್ಯಾಸಿವ್ ಬ್ಯಾಟರಿ ಜೊತೆಗೆ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಪ್ರೀಮಿಯಂ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಆಕ್ಸಿಜನ್ OS 16 ನಲ್ಲಿ ಕ್ಲೀನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಕನೆಕ್ಟಿವಿಟಿ ಫೀಚರ್ಸ್ ಚೆನ್ನಾಗಿದೆ. ಈಗ ಕಾನ್ಸ್ ನೋಡೋಣ. ಇದು ಸ್ಲೈಟ್ಲಿ ಹೆವಿ ಆಗಿದೆ. ಜಾಸ್ತಿ ಟೈಮ್ ವರೆಗೂ ಯೂಸ್ ಮಾಡುವಾಗ ಸ್ವಲ್ಪ ಭಾರ ಅಂತ ಫೀಲ್ ಆಗುತ್ತೆ. ಇದರ ಪ್ರೈಸಿಂಗ್ ಸ್ವಲ್ಪ ಜಾಸ್ತಿ ಆಯ್ತು. ಇದರ ಬೇಸ್ ವೇರಿಯಂಟ್ ನಿಮಗೆ 69,999ಗೆ ಸಿಗುತ್ತೆ. ಇದರ ಸೆಲ್ಫಿ ಕ್ಯಾಮ್ರಾ ಇನ್ನೂ ಬೆಟರ್ ಆಗಬೇಕು. ಈ ಫೋನ್ ತುಂಬಾ ಹೀಟ್ ಆಗ್ತಾ ಇದೆ. ಇದರಲ್ಲಿ ಓವರ್ ಹೀಟಿಂಗ್ ಇಶ್ಯೂಸ್ ಇದೆ. ಈ ಕಾನ್ಸ್ ಅಲ್ಲಿ ನೀವು ಕಾಂಪ್ರಮೈಸ್ ಆಗ್ತೀರಾ ಅಂತಂದ್ರೆ ನೀವು ಈ ಫೋನ್ ನೀವು ತಗೋಬಹುದು. ಆದ್ರೆ ನೀವು ಕಾಂಪ್ರಮೈಸ್ ಆಗಲ್ಲ ಅಂತಂದ್ರೆ ನೀವು ಬೇರೆ ಫೋನ್ ತಗೊಳ್ಳಿ. ಈ ಫೋನ್ಗಿಂತ ಬೆಟರ್ ಇರೋ ಫೋನ್ಸ್ ಗಳು ನಿಮ್ಗೆ ಸಿಗುತ್ತೆ. ಆದ್ರೆ ನನ್ನ ಪರ್ಸನಲ್ ಒಪಿನಿಯನ್ ಹೇಳೋದಾದ್ರೆ ಯಾರಿಗೆ ಆಲ್ರೌಂಡರ್ ಫ್ಲಾಗ್ಶಿಪ್ ಫೋನ್ ಬೇಕಾಗಿದೆಯೋ ಅವರು ಈ ಫೋನ್ ತಗೋಬಹುದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಒನ್ ಪ್ಲಸ್ 15 ನ ಕಂಪ್ಲೀಟ್ ಅನ್ಬಾಕ್ಸಿಂಗ್ ಮತ್ತೆ ಡೀಟೇಲ್ ರಿವ್ಯೂನ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ.
ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ, ಮತ್ತೆ ಇನ್ನಷ್ಟು ಟೆಕ್ ಕಂಟೆಂಟ್ಸ್ ನೋಡೋದಕ್ಕೆ ನಮ್ಮ ಟೆಕ್ ಕನ್ನಡತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಕನ್ನಡದ ಹುಡುಗಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಟೆಕಿ, ಬಾಯ್.